ಯಾರು ಕೂಡ ಕದಿಯೋದಕ್ಕೆ ಆಗದಿರುವಂತಹ ಒಂದು ಆಸ್ತಿ ಅಂದ್ರೆ ಅದು ಶಿಕ್ಷಣ ಮಾತ್ರ. ಹಾಗಿದ್ಮೇಲೆ ಅಂತಹ ಆಸ್ತಿ ಎಷ್ಟೇ ಇದ್ರೂ ಕೂಡ ಕಡಿಮೆನೇ ಅಲ್ವಾ? ಯಾಕಂದ್ರೆ ಈಗಿನ ದಿನಗಳಲ್ಲಿ ಒಂದೇ ಒಂದು ಡಿಗ್ರಿ ಪಡ್ಕೋತೀವಿ ಅಂದರೆ ಅದು ಡೆಫಿನೆಟ್ಲಿ ಕಡಿಮೆ ಆಗಿದೆ. ಯಾಕಂದರೆ ಅಷ್ಟು ಕಾಂಪಿಟೇಷನ್ ಇದೆ ನಮ್ಮ ಒಂದು ಪ್ರಪಂಚದಲ್ಲಿ. ಸೊ ಹೀಗಿದ್ಮೇಲೆ ಉನ್ನತ ಶಿಕ್ಷಣ ಬೇಕೇ ಬೇಕು. ಉನ್ನತ ಶಿಕ್ಷಣ ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದು ಪಿ ಜಿ ಕೋರ್ಸಸ್ ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದು ವಿದ್ಯಾಮಂದಿರ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವ್ಯಾ ಶೆಟ್ಟಿ. ವಿದ್ಯಾಮಂದಿರದ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಿಮಗೆ ಪಿ ಜಿ ಕೋರ್ಸಸ್ಗಳ ಬಗ್ಗೆ ಒಂದಷ್ಟು ವಿಷಯಗಳು, ಜೊತೆಗೆ ವಿದ್ಯಾಮಂದಿರ ಅಂದ್ರೆ ಏನು ಅಂತ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಪಬ್ಲಿಕ್ ಟಿವಿ ಪ್ರಸ್ತುತಪಡಿಸುವ ವಿದ್ಯಾಮಂದಿರ 3ನೇ ಆವೃತ್ತಿ ಇದೇ ಆಗಸ್ಟ್ 31 ಹಾಗೂ ಸೆಪ್ಟೆಂಬರ್ 1ನೇ ತಾರೀಕು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವಂತಹ ಸರ್ಕಾರಿ ಶಾಲಾ ಮೈದಾನ ಕೆಸಿ ಜನರಲ್ ಆಸ್ಪತ್ರೆ ಎದುರು ಇಲ್ಲಿ 2 ದಿನಗಳ ಕಾಲ ಈ ಪೋಸ್ಟ್ ಗ್ರಾಜ್ಯುಯೇಷನ್ ಮೆಗಾ ಎಜುಕೇಷನ್ ಎಕ್ಸ್ಪೋ ನಡೆಯುತ್ತೆ. ಬೆಳಗ್ಗೆ 9:30ರಿಂದ ಸಂಜೆ 6 ಗಂಟೆವರೆಗೂ ಈ ಬ್ಯೂಟಿಫುಲ್ ಆಗಿರುವಂಥ ಒಂದು ಎಕ್ಸ್ಪೋನಲ್ಲಿ ತಾವೆಲ್ಲರೂ ಬಂದು ಭಾಗವಹಿಸಿ ಅಂತ ಹೇಳ್ತಾ, ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇಬ್ಬರು ಅತಿಥಿಗಳಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಮೊದಲೇದಾಗಿ ಬರ್ಮಾಡ್ಕೊಳ್ಳೋಣ. ಮೊದಲೇದಾಗಿ ಇಂಡಿಯನ್ ಅಕಾಡೆಮಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ಅಕಾಡೆಮಿಕ್ ಅಡ್ವೈಸರ್ ಆಗಿರುವಂತಹ ಡಾಕ್ಟರ್ ಶ್ರೀಕಂಠ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಜೊತೆಗೆ ABBS ಅಟಾನಮಸ್ ಇನ್ಸ್ಟಿಟ್ಯೂಟ್ MBA ಡಿಪಾರ್ಟ್ಮೆಂಟ್ನ ಪ್ರೊಫೆಸರ್ ಡಾಕ್ಟರ್ ಜೀವರತ್ನ ಮೇಡಮ್ ಕೂಡ ನಮ್ಮ ಜೊತೆ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸೊ ಸರ್, ನಿಮಗೆ ನಾನು ಕೇಳೋದಾದರೆ, ಯೂಶಲಿ ಡಿಗ್ರಿ ಆದಮೇಲೆ ಏನು ಮಾಡಬೇಕು ಅಂತ ಒಂದಷ್ಟು ಜನರಿಗೆ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಈ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಬೇಕಾ, ಮಾಡಿದ್ರೆ ಏನೇನು ಅನುಕೂಲಗಳಾಗುತ್ತೆ, ಈ ಥರ ಒಂದು ಥಾಟ್ ಇರುತ್ತೆ. ಅಂಥ ಒಂದು ಸ್ಟೂಡೆಂಟ್ಸ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಗ್ರ್ಯಾಜುಯೇಷನ್ ಆದಮೇಲೆ 2 ಥರ ಅವಕಾಶಗಳಿರುತ್ತೆ. ಒಂದು ಉದ್ಯೋಗ ಅವಕಾಶಗಳು, ಎರಡನೇದು ಉನ್ನತ ಶಿಕ್ಷಣಕ್ಕೆ ಹೋಗುವಂಥದ್ದು ಅವಕಾಶಗಳು. ಅದರೊಳಗೆ ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂದರೆ, ಪದವಿಯನ್ನು ಪಡೆದ ತಕ್ಷಣವೇ ಹಲವಾರು ಉದ್ಯೋಗ ಅವಕಾಶಗಳು ಸಿಗ್ತಾಯಿದೆ. ಹಾಗಾಗಿ ಹೆಚ್ಚಿನ ವಿದ್ಯಾರ್ಥಿಗಳು ಪದವಿ ಶಿಕ್ಷಣ ಆದ ನಂತರ ಉದ್ಯೋಗಕ್ಕೆ ಕೆಲಸಕ್ಕೆ ಸೇರ್ಕೊತಾ ಇದ್ದಾರೆ. ಕೇವಲ 11-12% ವಿದ್ಯಾರ್ಥಿಗಳು ಅವರು ಸ್ನಾತಕೋತ್ತರ ಪದವಿಗಳಿಗೆ ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಸೇರ್ಕೊತಾ ಇದ್ದಾರೆ. ಅದರೊಳಗೆ ಕೆಲವರು ಏನಾಗುತ್ತೆ ಅಂದರೆ, ಕೆಲವು ವಿದ್ಯಾರ್ಥಿಗಳಿಗೆ ಪದವಿ ಆಗೋ ನಂತರ ಕೆಲಸ ಮಾಡಬೇಕು ಅಂತ ಒಂದು ಅಭಿಲಾಷೆ ಇರುತ್ತೆ. ಆಮೇಲೆ ಈ ಕೋವಿಡ್ ಆದ ನಂತರ ಸ್ವಲ್ಪ ಆರ್ಥಿಕ ಕಷ್ಟಗಳಿರೋದ್ರಿಂದ ಫ್ಯಾಮಿಲಿಗಳಲ್ಲಿ ಅವರೇನು ಮಾಡ್ತಾರೆ ಅಂದರೆ, ಟು ಸಪ್ಲಿಮೆಂಟ್ ದಿ ಫ್ಯಾಮಿಲಿ ಇನ್ಕಮ್ ಉದ್ಯೋಗ ಸೇರ್ಕೊಳ್ಳೋಣ, ಆ ನಂತರ ನಾವು PG ಮಾಡೋಣ ಅನ್ನೋ ಒಂದು ಅಭಿಲಾಷೆ ಇರುತ್ತೆ ಅವ್ರಿಗೆ. ಇನ್ನು ಕೆಲವರಿಗೆ ಇಲ್ಲ, ನಾನು ಉನ್ನತ ಶಿಕ್ಷಣಕ್ಕೆ ಹೋಗಬೇಕು, ನನ್ನ ಒಂದು ಕ್ವಾಲಿಫಿಕೇಷನ್ ಏನಿದೆ ಅದನ್ನು ಇಂಪ್ರೂವ್ ಮಾಡ್ಕೋಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಹಾಗಾಗಿ ಅವರು ಸ್ನಾತಕೋತ್ತರ ಪದವಿಗಳಿಗೆ PG ಪೋಸ್ಟ್ ಗ್ರ್ಯಾಜುಯೇಟ್ ಕೋರ್ಸಸ್ಗೆ ಸೇರ್ಕೊತಾರೆ. ಪೋಸ್ಟ್ ಗ್ರ್ಯಾಜುಯೇಟ್ ಸೇರಿಕೊಂಡ್ರೆ ಅದು ಅದರದಂಥ ಒಂದು ಅನುಕೂಲಗಳಿದೆ. ಏನಪ್ಪ ಅಂದರೆ, ನಾವು ಆ ವಿಷಯದ ಬಗ್ಗೆ ಆಳವಾದಂಥ ಒಂದು ಜ್ಞಾನವನ್ನು ಪಡೀಬೋದು. ಆನಂತರ ಈ ಒಂದು ಪೋಸ್ಟ್ ಗ್ರ್ಯಾಜುಯೇಷನ್ ಆದಮೇಲೆ ಉದ್ಯೋಗ ಅವಕಾಶಗಳು ಹೆಚ್ಚಾಗುತ್ತೆ. ಯಾಕೆಂದರೆ ಆಮೇಲೆ ಕೆಲವರಿಗೆ ಒಂದು ತಪ್ಪು ಕಲ್ಪನೆ ಇದೆ. ನಾವು ಪೋಸ್ಟ್ ಗ್ರ್ಯಾಜುಯೇಷನ್ ಆದಮೇಲೆ ಕೂಡ ನಾವು ಇಂಟರ್ವ್ಯೂಗೆ ಹೋದಾಗ ಬಿಟ್ವೀನ್ ಗ್ರ್ಯಾಜುಯೇಟ್ ಆ್ಯಂಡ್ ಪೋಸ್ಟ್ ಗ್ರ್ಯಾಜುಯೇಟು ಬೋತ್ ಆರ್ ಟ್ರೀಟೆಡ್ ಆ್ಯಸ್ ಫ್ರೆಷರ್ಸ್ ಅಂತ ಒಂದು ತಪ್ಪು ಕಲ್ಪನೆ ಇದೆ. ಆ ರೀತಿ ಇಲ್ಲ. ಪೋಸ್ಟ್ ಗ್ರ್ಯಾಜುಯೇಟ್ಸ್ಗೆ ಪೋಸ್ಟ್ ಗ್ರ್ಯಾಜುಯೇಟ್ ಇಂಟರ್ವ್ಯೂಗೆ ಬಂದರೆ ಅವ್ರಿಗೆ ಸಂಬಳ ಜಾಸ್ತಿ ಆಫರ್ ಮಾಡ್ತಾ ಇದ್ದಾರೆ. ನಿಯರ್ಲಿ 20-25% ಜಾಸ್ತಿ ಸಂಬಳ ಆಫರ್ ಮಾಡ್ತಾ ಇದ್ದಾರೆ ಪೋಸ್ಟ್ ಗ್ರ್ಯಾಜುಯೇಟ್ ಇರೋವಂಥ ವಿದ್ಯಾರ್ಥಿಗಳಿಗೆ ವೆನ್ ಕಂಪೇರ್ ಟು ಗ್ರ್ಯಾಜುಯೇಷನ್. ಅದರಿಂದ ಸಂಬಳ ಜಾಸ್ತಿ ಆಗುತ್ತೆ, ಆಮೇಲೆ ಉದ್ಯೋಗ ಅವಕಾಶಗಳು ಸಿಗುತ್ತೆ, ಆಮೇಲೆ ಆ ಒಂದು ವಿಷಯದಲ್ಲಿ ಹೆಚ್ಚಿನ ಜ್ಞಾನವನ್ನು ಪಡೆಯೋ ಒಂದು ಅವಕಾಶವನ್ನು ಸಿಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಪೋಸ್ಟ್ ಗ್ರ್ಯಾಜುಯೇಷನ್ ಪಡೆದ್ರೆ ಒಳ್ಳೆಯದು. ಅದೇನಾಗುತ್ತೆ ಅಂದರೆ, ಕೆಲವು ವಿದ್ಯಾರ್ಥಿಗಳು ಶಾರ್ಟ್ ಟರ್ಮ್ ಗೈನ್ಸ್ ಅಂತ ನಾವೇನು ಕರಿತೀವಿ. ಪದವಿ ಆದ ತಕ್ಷಣ ಏನೋ ನನಗೆ ಒಂದು 15-20 ಸಾವಿರ ಸಂಬಳ ಸಿಕ್ತು, ಸಂಬಳದ ಒಂದು ಕೆಲಸ ಸಿಕ್ತು, ಸಾಕು ಆಮೇಲೆ ನೋಡೋಣ ಅನ್ನೋ ಒಂದು ಶಾರ್ಟ್ ಟರ್ಮ್ ಗೈನ್ಸು ನೋಡ್ತಾರೆ. ಬಟ್ ಲಾಂಗ್ ಟರ್ಮಲ್ಲಿ ನಿಮ್ಮ ಒಂದು ಕೆರಿಯರ್ ಪಾತ್ನ ಬಿಲ್ಡ್ ಮಾಡಬೇಕು ಅಂತ ಹೇಳಿದ್ರೆ ಪೋಸ್ಟ್ ಗ್ರ್ಯಾಜುಯೇಟ್ ಮಾಡೋದು ಭಾಳ ಒಳ್ಳೆಯದು ಅಂತ ಅನಿಸುತ್ತೆ ನನಗೆ. ಉದಾಹರಣೆ ಹೇಳಬೇಕು ಅಂದರೆ, ಪೋಸ್ಟ್ ಗ್ರ್ಯಾಜುಯೇಷನ್ಗೂ ಕಂಪೇರ್ ಮಾಡಿದ್ರೆ ಪ್ಲೇಸ್ಮೆಂಟ್ ಚೆನ್ನಾಗಿ ಆಗ್ತಾಯಿದೆ.
ನಮ್ಮ ಕಾಲೇಜಲ್ಲಿ ಫಾರ್ ಎಕ್ಸಾಂಪಲ್ ಪೋಸ್ಟ್ ಗ್ರ್ಯಾಜುಯೇಷನ್ ಕಂಪೇರ್ ಮಾಡಿದ್ರೆ ಈಗಾಗಲೇ ಇನ್ನೂ ಪರೀಕ್ಷೆ ಆಗಿಲ್ಲ ಅವ್ರಿಗೆ. ಈಗ ಆಲ್ರೆಡಿ 70% ಆಫ್ ದಿ ಪೋಸ್ಟ್ ಗ್ರ್ಯಾಜುಯೇಟ್ಸ್ ಆರ್ ಆಲ್ರೆಡಿ ಪ್ಲೇಸ್ಡ್. ಹಾಗಾಗಿ ವಿದ್ಯಾರ್ಥಿಗಳಿಗೆ ಒಂದು ನಾನು ಹೇಳೋದೇನಪ್ಪ ಅಂದರೆ, ಇಷ್ಟಪಡೋದೇನೆಂದರೆ, ಅವರು ಪೋಸ್ಟ್ ಗ್ರ್ಯಾಜುಯೇಟ್ ಮಾಡಿದ್ರೆ ಒಳ್ಳೆಯದು, ಅದರಿಂದ ಉದ್ಯೋಗಾವಕಾಶಗಳು ಜಾಸ್ತಿ ಆಗುತ್ತೆ. ಆಮೇಲೆ ಕೆರಿಯರ್ ಪಾತಲ್ಲಿ ಬೇಗ ಮುಂದಕ್ಕೆ ಹೋಗ್ಬೋದು ಅಂತ ನನಗನ್ಸುತ್ತೆ. ಹಾಗಾಗಿ ಪೋಸ್ಟ್ ಗ್ರ್ಯಾಜುಯೇಟ್ ಮಾಡಿದ್ರೆ ಒಳ್ಳೇದು ಅಂತ. ಓಕೆ ಮ್ಯಾಮ್, ಈಗ ತಮಗೆ ಕೇಳೋದಾದರೆ ಯೂಶಲಿ ಪೋಸ್ಟ್ ಗ್ರ್ಯಾಜುಯೇಷನ್ನ ನಾವು ಮಾಡೋದು ಎಷ್ಟು ಮುಖ್ಯ ಆಗುತ್ತೋ ಅಷ್ಟೇ ಕರೆಕ್ಟಾಗಿ ಒಂದು ಒಳ್ಳೆ ಯೂನಿವರ್ಸಿಟಿನ ಚೂಸ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಇದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಖಂಡಿತ. ಈಗ ಏನಾಗುತ್ತಂತ ಅಂದರೆ, ಪದವಿ ಮುಗಿಸಿದ ತಕ್ಷಣ, ಲೈಕ್ ಗ್ರ್ಯಾಜುಯೇಷನ್ ಮುಗಿಸಿದ ತಕ್ಷಣ ಸ್ಟೂಡೆಂಟ್ಸು ಬರೋದ್ರಿಂದ ಅವರು ಕೆಲವು ವಿಚಾರಗಳನ್ನ ನೋಡಬೇಕಾಗತ್ತೆ. ಈಗ ಒಂದು ಪೋಸ್ಟ್ ಗ್ರ್ಯಾಜುಯೇಷನ್ ಕಾಲೇಜ್ ಪ್ರೋಗ್ರಾಮ್ ಅಥವಾ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡಬೇಕಿದ್ರೆ AICT ರೆಕಗ್ನೈಸ್ಡ್ ಇದೆಯಾ, ಅದಕ್ಕೆ NBA ಇದೆಯಾ, NAC ಇದೆಯಾ, ಮತ್ತು ನಮ್ಮಲ್ಲಿ ಆಚಾರ್ಯ ಬ್ಯಾಂಗ್ಳೂರ್ ಬಿ ಸ್ಕೂಲ್ನಲ್ಲಿ ISCB ವಿ ಆರ್ ರೆಕಗ್ನೈಸ್ಡ್ ಟ್ರಿಪಲ್ ಅಕ್ರೆಡಿಟೇಷನ್ಸ್ ಆ್ಯಂಡ್ ಥರ್ಡ್ ಸೈಕಲ್. ಮತ್ತು ಈಗ ಸರ್ ಹೇಳಿದ್ರು ಪ್ಲೇಸ್ಮೆಂಟ್ಸ್ ಅಂತ ಹೇಳಿದ್ರು, ಅಲ್ಲಿ ಪ್ಲೇಸ್ಮೆಂಟ್ಸ್ ಹೇಗಿದೆ, ಮತ್ತು ಇತ್ತೀಚಿನ ದಿನಗಳಲ್ಲಿ ಪಾಠ ಹೇಗಿದೆ, ಫ್ಯಾಕಲ್ಟಿ ಹೇಗಿದೆ ಅಂತ ಕೇಳೋದು ಕಮ್ಮಿ ಆಗಿದೆ. ಆದರೆ ನನ್ನ ಪ್ರಕಾರ ಇವು ಕೂಡ ತುಂಬ ಮುಖ್ಯ ಪಾತ್ರ ವಹಿಸ್ತವೆ. ಯಾಕಂದರೆ ನೀವು ಒಂದು ಸ್ಟೂಡೆಂಟ್ 2 ವರ್ಷ ಒಂದು ಕಾಲೇಜಲ್ಲಿ ಸ್ಪೆಂಡ್ ಮಾಡಬೇಕಿದ್ರೆ ಕ್ಯಾಂಪಸ್ ಹೇಗಿದೆ, ಪ್ಲೇಸ್ಮೆಂಟ್ ಹೇಗಿದೆ, ಫ್ಯಾಕಲ್ಟಿ ಹೇಗಿದೆ, ಓವರ್ ಆಲ್ ನೋಡಬೇಕಾಗತ್ತೆ, ರೆಕಗ್ನಿಷನ್ಸ್ ಹೇಗಿದೆ. ಸೊ ನಮ್ಮಲ್ಲಿ ಈಗ ನಾವು 9th ಬೆಸ್ಟ್ ಬಿ ಸ್ಕೂಲ್ ಆ್ಯಸ್ ಪರ್ ಟೈಮ್ಸ್ ಆಫ್ ಇಂಡಿಯಾ ಸರ್ವೆ, ಆ್ಯಂಡ್ ಇಟ್ ಈಸ್ ಒನ್ ಆಫ್ ದ ರೆಕಗ್ನಿಷನ್. ಸೊ ಈ ಥರ ಏನೇನು ಅಕ್ರೆಡಿಟೇಷನ್ಸ್ ಇದೆ ಆ ಕಾಲೇಜಿಗೆ. ಮತ್ತು ನನ್ನ MBA ಮಾಡ್ತಾ ಇದ್ದೀನ, ನಮ್ಮಲ್ಲಿ ಈಗ MBA ಅನಾಲಿಟಿಕ್ಸ್ ಬಂದಿದೆ. ನಾನು ಚೂಸ್ ಮಾಡೋವಂಥ ಕಾಲೇಜಿನಲ್ಲಿ ಅಪ್ಡೇಟೆಡ್ ಕೋರ್ಸಸ್ ಆಫರ್ ಮಾಡ್ತಿದ್ದಾರಾ? ಯಾಕಂದರೆ ಈಗ ಸರ್ ಕೂಡ ಹೇಳಿದ್ರು, ನಾವು ಉದ್ಯೋಗಾವಕಾಶ ಮತ್ತು ಸ್ವಂತ ಏನಾದರೂ ಉದ್ಯಮ ಮಾಡಬೇಕಂತ ಬಂದಾಗ ಆಂಟ್ರಪ್ರಿನರ್ಶಿಪ್ ಆರ್ ಹೈಯರ್ ಸ್ಟಡೀಸ್ ಆರ್ ಜಾಬ್ ಮೂರನ್ನೂ ಇಟ್ಕೊಂಡು ನೋಡಿದಾಗ ನಮಗೆ ಅಪ್ಡೇಟೆಡ್ ಕೋರ್ಸಸ್ ಇದೆಯಾ. ಈಗ ನಮ್ಮಲ್ಲಿ MBA ಅನಾಲಿಟಿಕ್ಸ್ ಆಫರ್ ಮಾಡ್ತಾ ಇದ್ದೀವಿ, ವಿಚ್ ಈಸ್ ಇನ್ ಮೋಸ್ಟ್ ಟ್ರೆಂಡಿಂಗ್, ಲೈಕ್ ಡೇಟಾ ಸೈನ್ಸಸ್, IT ರಿಲೇಟೆಡ್, ಇದೆಲ್ಲದಕ್ಕೂ ಒಂದು ಸ್ಕೋಪ್ ಇರೋವಂಥ ಪ್ರೋಗ್ರಾಮ್ ಅದು. ಈ ಎಲ್ಲ ಮುಖ್ಯ ಅಂಶಗಳನ್ನ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಗಳ ಪೋಷಕರು ಗಮನಿಸಬೇಕಾಗತ್ತೆ. ಓಕೆ, ಈಗ ಸರ್ ತಮಗೆ ಕೇಳೋದಾದರೆ, ಈಗ ಪೋಸ್ಟ್ ಗ್ರ್ಯಾಜುಯೇಷನ್ ಅಂದರೆ ಒಂದಷ್ಟು ಕೋರ್ಸ್ಗಳ ಬಗ್ಗೆ ಮಾತ್ರ ಜನರಿಗೆ ಅರಿವಿದೆ. ಈಗ MBA, MCA 1-2-3 ಅಷ್ಟೇ ಗೊತ್ತಿರುತ್ತೆ. ಆದರೆ ಬಹಳಷ್ಟು ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸಸ್ ಇದೆ ಅಲ್ವಾ ಸರ್? ಸೊ ಬೇರೆ ಬೇರೆ ರೀತಿಯಾದಂತಹ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸಸ್ ಬಗ್ಗೆ ಹೇಳೋದಾದ್ರೆ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸಸ್ಸು ಎಲ್ಲ ಸ್ಟ್ರೀಮ್ಸಲ್ಲೂ ಇದೆ. ಹೌದು. ಇವಾಗ ಸೈನ್ಸ್ ತೊಗೊಳ್ಳಿ, ಅಥವಾ ಆರ್ಟ್ಸ್ ತೊಗೊಳ್ಳಿ, ಅಥವಾ ಕಾಮರ್ಸ್ ತೊಗೊಳ್ಳಿ, ಹ್ಯುಮ್ಯಾನಿಟೀಸ್ ತೊಗೊಳ್ಳಿ, ಎಲ್ಲ ಸಬ್ಜೆಕ್ಟ್ಸಲ್ಲಿ ಮ್ಯಾನೇಜ್ಮೆಂಟು, MBA ಮೇಡಮ್ ಹೇಳಿದಾಗೆ MBAನಲ್ಲಿದೆ, MCA ಇದೆ, ಆಮೇಲೆ MSc ಕೋರ್ಸಸ್ ಇದೆ, MA ಕೋರ್ಸಸ್ ಇದೆ. ಜನಕ್ಕೆ ಏನಾಗಿದೆ ಅಂದರೆ, ಇವಾಗ ಅವ್ರಿಗೆ IT ಕೋರ್ಸಸ್ ಬಿಟ್ಟರೆ ಬೇರೆ ಯಾವುದು ಕಾಣಿಸ್ತಾ ಇಲ್ಲ ಆ್ಯಕ್ಚುಲಿ. ಬಟ್ ಬೇರೆ ಸಬ್ಜೆಕ್ಟ್ಸ್ಗೂ ತುಂಬ ಡಿಮ್ಯಾಂಡ್ ಇದೆ. ನಮ್ಮ ಕಾಲೇಜಿಂದ ಉದಾಹರಣೆ ಕೊಡ್ತೀನಿ ಬೇಕಾದ್ರೆ. ನಮ್ಮ ಇಂಡಿಯನ್ ಅಕಾಡೆಮಿ ಡಿಗ್ರಿ ಕಾಲೇಜಲ್ಲಿ MSc ನೋಡಿ, MSc ಬಯೋಟೆಕ್ನಾಲಜಿ ಇದೆ, ಆಮೇಲಿಂದ MSc ಇದು ಮೈಕ್ರೋಬಯಾಲಜಿ ಇದೆ, ಆಮೇಲೆ MSc ಜೆನೆಟಿಕ್ಸ್ ಇದೆ, ಆಮೇಲೆ MCA ಇದೆ, ಆಮೇಲೆ MBA ಪ್ರೋಗ್ರಾಮ್ ಇದೆ, ಆಮೇಲೆ MSc ಡಾಟಾ ಸೈನ್ಸ್ ಇದೆ. ಇವಾಗ ಡಾಟಾ ಸೈನ್ಸ್ ಅಂತೂ ಒನ್ ಆಫ್ ದಿ, ಇನ್ಫ್ಯಾಕ್ಟ್ ನಿಜ ಹೇಳಬೇಕು ಅಂದರೆ ಡಾಟಾ ಸೈಂಟಿಸ್ಟು ಈಸ್ ದ ಮೋಸ್ಟ್ ಹೈಲಿ ಪೇಯ್ಡ್ ಎಂಪ್ಲಾಯಿ ನಾವು ಎಲ್ಲರಿಗೂ ಕಂಪೇರ್ ಮಾಡಿದ್ರೆ. ಆ ರೀತಿ ಅಂತ ವೇರಿಯಸ್ ಕೋರ್ಸಸ್ ಇದೆ. ಬಟ್ ಜನಕ್ಕೆ ಏನಾಗುತ್ತೆ ಅಂದರೆ, ನಮ್ಮಲ್ಲಿ ಎಮ್ ಕಾಮ್ FA ಅಂತ ಒಂದಿದೆ, MCom ಫೈನಾನ್ಷಿಯಲ್ ಅನಾಲಿಸಿಸ್ ಅಂತ. ಅದು ಈ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಭಾಳ ಒಳ್ಳೆಯದು. ಅಂದರೆ ಇಫ್ ಯು ವಾಂಟ್ ಟು ಗೋ ಇನ್ ದ ಫೈನಾನ್ಸ್ ಡಿಪಾರ್ಟ್ಮೆಂಟ್, ಅದು ಫೈನಾನ್ಸ್ ಕೋರ್ಸಸ್ಗೆ ಹೋಗಬೇಕು ಅಂದರೆ ಅದು ಭಾಳ ಒಳ್ಳೆಯದು. ಬಟ್ ಏನಾಗುತ್ತೆ, ಜನಕ್ಕೆ ಕಂಪ್ಯೂಟರ್ ಅಂತ ಬಿಟ್ಟರೆ ಬೇರೆ ಕಾಣಿಸ್ತಾ ಇಲ್ಲ ಜನಕ್ಕೆ. ಹಾಗಾಗಿ ಅದು ತಪ್ಪು ಕಲ್ಪನೆ. ಅಂದರೆ ಏನಾಗಿದೆ ಅಂದರೆ, ಎಲ್ಲರೂ MCAಗೆ ಹೋಗ್ತಾರೆ, ನಾನು ಹೋಗ್ತೀನಿ, ಎಲ್ಲರೂ ಕಂಪ್ಯೂಟರ್ ಸೈನ್ಸ್ BCA ಸೇರ್ಕೊತೀನಿ, ನಾನು ಸೇರ್ಕೊತೀನಿ ಅಂತ. ಬಟ್ ಬೇರೆ ಕೋರ್ಸಸ್ಗೂ ಚೆನ್ನಾಗಿದೆ ಡಿಮ್ಯಾಂಡ್. ನಮ್ಮಲ್ಲಿ ನಂಗೆ ನೋಡೋಕ್ಕಾದ್ರೆ, ನಮ್ಮಲ್ಲಿ ಇರೋ MSc ಬಯೋಟೆಕ್ನಾಲಜಿ, ಮೈಕ್ರೋಬಯಾಲಜಿ ಎಲ್ಲ ಸ್ಟೂಡೆಂಟ್ಸ್ಗೂ ಪ್ಲೇಸ್ಮೆಂಟ್ ಆಗಿದೆ. ಆಮೇಲೆ ಇದುವರೆಗೂ ಇದು ಆಲ್ರೆಡಿ ಪಾಸ್ ಆಗಿರೋರು ಭಾಳ ಉತ್ತಮವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಉತ್ತಮ ಶ್ರೇಣಿಯಲ್ಲಿ ಕೆಲಸ ಮಾಡಿ ಅವರು ಉತ್ತಮ ಒಂದು ಹೆಚ್ಚಿನ ಒಂದು ಭಾಳ ಅತ್ಯುನ್ನತ ಪೊಸಿಷನಲ್ಲಿ ಇದ್ದಾರೆ ಇವಾಗ ಇದರಿದೆ. ಹಾಗಾಗಿ ಬರೀ ನಾವು IT ಕೋರ್ಸಸ್ ಮಾತ್ರ ನೋಡಬಾರ್ದು. ನೋಡಿ, MAನಲ್ಲಿ ಫಾರ್ ಎಕ್ಸಾಂಪಲ್ MA ಎಕನಾಮಿಕ್ಸ್ ಇದೆ. MA ಎಕನಾಮಿಕ್ಸ್ ಈಸ್ ಎ ಗುಡ್ ಸಬ್ಜೆಕ್ಟ್ ಆ್ಯಕ್ಚುಲಿ. ಅಥವಾ MA ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮಾಡ್ಬೋದು, MCA ಮಾಡ್ಬೋದು, ಅಫ್ಕೋರ್ಸ್ ಕಂಪ್ಯೂಟರ್ ಅಪ್ಲಿಕೇಶನು, ಆಮೇಲೆ ಜೆನೆಟಿಕ್ಸು, ಮೈಕ್ರೋಬಯಾಲಜಿ, ಬಯೋಟೆಕ್ನಾಲಜಿ, ಆಮೇಲೆ ಕೆಮಿಸ್ಟ್ರಿ, MSc ಕೆಮಿಸ್ಟ್ರಿ, ಬಯೋಕೆಮಿಸ್ಟ್ರಿ, MSc ಫಿಸಿಕ್ಸು, ಆ ರೀತಿಯಾದಂಥ ವೇರಿಯಸ್ ಕೋರ್ಸಸ್ ಇದೆ. ಅದು ಏನಾಗುತ್ತೆ ಅಂದರೆ, ಆ ವಿದ್ಯಾರ್ಥಿಗಿರುವಂಥ ಒಂದು ಇಂಟ್ರೆಸ್ಟ್ ಏನಿದೆ ಅದ್ರ ಮೇಲೆ ಅವಲಂಬಿಸಿರುತ್ತೆ. ವಿದ್ಯಾರ್ಥಿಗಳು ಕೆಲವರಿಗೆ
ಮುಂಚೆನೇ ಡಿಸೈಡ್ ಮಾಡಿರ್ತಾರೆ. ನಾನು ಫಿಸಿಕ್ಸಲ್ಲಿ ಓದಬೇಕು ಅಥವಾ ಕೆಮಿಸ್ಟ್ರಿ ಓದಬೇಕು, ನಾನು ಕೆಮಿಸ್ಟ್ರಿಲಿ PhD ಮಾಡಬೇಕು, ಅಥವಾ ನಾನು ಸಂಶೋಧನೆ ಮಾಡಬೇಕು, ರಿಸರ್ಚರ್ ಆಗಬೇಕು, ಆ ರೀತಿಯಾದಂಥ ಒಂದು ಆಸೆ ಮುಂಚೆನೇ ಇರುತ್ತೆ. ಅಂಥವ್ರಿಗೆ ಅವರು ಅದನ್ನೇ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಉದ್ಯೋಗ ಅವಕಾಶಗಳನ್ನು ನಾವು ನೋಡಿದ್ರೆ ಸೈನ್ಸಲ್ಲಿ, ಕಾಮರ್ಸಲ್ಲಿ, ಆರ್ಟ್ಸಲ್ಲಿ ಯಾವುದೇ ಆಗಲಿ, ಯಾವುದೇ ಕೋರ್ಸಲ್ಲಿ ಆ ವಿದ್ಯಾರ್ಥಿ ಚೆನ್ನಾಗಿ ಕಷ್ಟಪಟ್ಟು ಉತ್ತಮ ರೀತಿಯಲ್ಲಿ, ಉತ್ತಮ ಶ್ರೇಣಿಯಲ್ಲಿ ಅವನ ಫಲಿತಾಂಶವನ್ನು ಪಡೆದ್ರೆ, ಆಮೇಲೆ ಇಂಟ್ರೆಸ್ಟ್ ತೊಗೊಂಡು ಓದಿದ್ರೆ ಎಲ್ಲ ಸಬ್ಜೆಕ್ಟ್ಸಲ್ಲೂ ನಾವು ಮುಂದಕ್ಕೆ ಬರ್ಬೋದು. ಯಾವ ಸಬ್ಜೆಕ್ಟ್ ಇದರೊಳಗೆ ಬರಬೇಕು ಅಂತ ಏನಿಲ್ಲ, ಎಲ್ಲ ಸಬ್ಜೆಕ್ಟ್ಸಲ್ಲೂ ಮುಂದಕ್ಕೆ ಬರ್ಬೋದು. ಇಟ್ ಆಲ್ ಡಿಪೆಂಡ್ಸ್ ಆನ್ ದಿ ಎಫರ್ಟ್ಸ್ ಆಫ್ ದಿ ಸ್ಟೂಡೆಂಟು, ಇಂಟ್ರೆಸ್ಟ್ ಆಫ್ ದಿ ಸ್ಟೂಡೆಂಟು, ಆ್ಯಂಡ್ ಹೌ ವೆಲ್ ಹೀ ಟೇಕ್ಸ್ ಅಪ್ ದಿ ಆಪರ್ಚುನಿಟೀಸ್ ಗಿವನ್. ಇವಾಗ ನಮ್ಮಲ್ಲಿ ಸುಮಾರು ಆಪರ್ಚುನಿಟೀಸ್ ಇದೆ. MSc ಪೋಸ್ಟ್ ಗ್ರ್ಯಾಜುಯೇಷನ್, ಒಳ್ಳೊಳ್ಳೆ ಲ್ಯಾಬ್ಸ್ ಇದೆ, ಒಳ್ಳೆ ರಿಸರ್ಚ್ ಸೆಂಟರ್ ಇದೆ. ಅದನ್ನೆಲ್ಲ ಉಪಯೋಗಿಸ್ಕೊಂಡು ಒಳ್ಳೆ ಉತ್ತಮ ಮಟ್ಟಕ್ಕೆ ಹೋಗೋದು ಅವಕಾಶಗಳಿರುತ್ತೆ. ಅದು ಇಟ್ ಆಲ್ ಡಿಪೆಂಡ್ಸ್ ಆನ್ ದಿ ಸ್ಟೂಡೆಂಟು. ಆ ರೀತಿಯಾಗಿ ನಾವು ಬರೀ ಕೆಲವು ಕೋರ್ಸಸ್ ಮಾತ್ರನೇ ನಾವು ನೋಡಬಾರ್ದು. ಪ್ರತಿಯೊಂದು ಕೋರ್ಸು ನನ್ನ ಪ್ರಕಾರ ಎಲ್ಲ ಕೋರ್ಸಸ್ನ ನಾವು ಸ್ಟಡಿ ಮಾಡಬೇಕು. ಒಂದು ಯಾವುದಕ್ಕೆ ಒಳ್ಳೆಯದಿದೆ, ಮೇಡಮ್ ಹೇಳಿದಾಗೆ ಜಾಬ್ ಪ್ರಾಸ್ಪೆಕ್ಟ್ಸ್ ಏನು, ಅದರದ್ದು ಪ್ಲೇಸ್ಮೆಂಟ್ಸ್ ಯಾವ ಥರ ಇರುತ್ತೆ, ಅಥವಾ ನಾವು ಕೆರಿಯರ್ ಗ್ರೋತ್, ಆ ಒಂದು ಕೋರ್ಸಲ್ಲಿ ಕೆರಿಯರ್ ಗ್ರೋತ್ ಯಾವ ಥರ ಇರುತ್ತೆ, ಅದೆಲ್ಲವನ್ನು ನಾವು ಅನಲೈಸ್ ಮಾಡಿ ಆಮೇಲೆ ನಾವು ಕೋರ್ಸ್ ಸೆಲೆಕ್ಟ್ ಮಾಡಿಕೊಂಡು ಅದ್ರ ಜೊತೆಯಲ್ಲಿ ಆ ವಿದ್ಯಾರ್ಥಿಗೆ ಯಾವುದ್ರೊಳಗೆ ಆಸೆ ಇದೆ ಅನ್ನೋದು, ಆಸಕ್ತಿ ಇದೆ, ಅದು ಇಂಪಾರ್ಟೆಂಟ್. ನಾವು ಸುಮ್ಮನೆ ಇವಾಗ ಏನಾಗುತ್ತೆ, ಪೇರೆಂಟ್ಸ್ಗೆ ಇಂಜಿನಿಯರಿಂಗ್ ಓದು ಅವ್ನಿಗೆ ಇಷ್ಟ ಇರೋದಿಲ್ಲ, ಅವನು ಬೇರೆ ಇನ್ನೇನೋ ಇಂಟ್ರೆಸ್ಟ್ ಇರುತ್ತೆ, ಬಟ್ ನಾವು ಇಂಜಿನಿಯರಿಂಗ್ ಓದು ಅಂತ ಬಲವಂತ ಮಾಡ್ತೀವಿ, ಅಥವಾ ಮೆಡಿಸನ್ ಓದು ಅಂತ ಬಲವಂತ ಮಾಡ್ತೀವಿ, ಅವನಿಗೆ ಬೇರೆ ಇನ್ನೇನೋ ಆಸೆ ಇರುತ್ತೆ. ಹಾಗಾಗಿ ಆ ವಿದ್ಯಾರ್ಥಿಗಿರುವಂಥ ಒಂದು ಆಸಕ್ತಿ, ಅವನಿಗೆ ಇರುವಂಥ ಒಂದು ಯಾವ ರೀತಿಯಲ್ಲಿ ಮಾಡಬೇಕು ಆಸಕ್ತಿ ನೋಡಿಬಿಟ್ಟು, ಆಮೇಲೆ ಅದರೊಳಗೆ ಇರೋವಂಥ ಒಂದು ಓಕೆ ಕೆಲಸಗಳು ಯಾವ ರೀತಿಯಾಗಿ ಸಿಗುತ್ತೆ, ಅದರ ಕೆರಿಯರ್ ಗ್ರೋತ್ ಯಾವ ಥರ ಇರುತ್ತೆ, ಅದೆಲ್ಲನೂ ಅನಲೈಸ್ ಮಾಡಿ, ಅಧ್ಯಯನ ಮಾಡಿ ಆಮೇಲಿಂದ ಕೋರ್ಸ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಒಳ್ಳೆಯದು. ಎಸ್ ಸರ್, ವೆರಿ ವೆಲ್ ಸೆಡ್ ಸರ್. ಸೊ ಸರ್ ಹೇಳಿದ ಹಾಗೆ ನಮಗೆ ಅಂದರೆ ಈಗ ವಿದ್ಯಾರ್ಥಿಗಳಿಗೆ ಯಾವ ವಿಷಯದಲ್ಲಿ ಆಸಕ್ತಿ ಇದೆ ಅದನ್ನು ನೋಡಿಕೊಂಡು ಈ ಬೇರೆ ಬೇರೆ ರೀತಿಯಾದಂತಹ PG ಕೋರ್ಸಸ್ಸು ಯಾವುದೆಲ್ಲ ಅವೈಲೇಬಲ್ ಇದೆ ಇದನ್ನೆಲ್ಲ ತಿಳ್ಕೊಂಡು ಅನಲೈಸ್ ಮಾಡಿ ಒಂದು PG ಕೋರ್ಸನ್ನು ಚೂಸ್ ಮಾಡೋದು ಬೆಸ್ಟ್ ಆಗುತ್ತೆ. ಸೊ ಇದನ್ನು ಮಾಡೋದಕ್ಕೆ ನೀವೆಲ್ಲೂ ಕಷ್ಟಪಡಲೇಬೇಕಾಗಿಲ್ಲ. ಇದೇ ಆಗಸ್ಟ್ 31 ಹಾಗೂ ಸೆಪ್ಟೆಂಬರ್ 1ನೇ ತಾರೀಕು ನಮ್ಮ ಪಬ್ಲಿಕ್ ಟಿವಿಯ ವಿದ್ಯಾಮಂದಿರಕ್ಕೆ ಬಂದರೆ ಸಾಕು. ಪ್ರವೇಶ ಉಚಿತವಾಗಿದೆ. ಸೊ ಬೆಂಗಳೂರಿನ ಮಲ್ಲೇಶ್ವರಂ ಅಲ್ಲಿರುವಂತಹ ಸರ್ಕಾರಿ ಶಾಲಾ ಮೈದಾನಕ್ಕೆ ಬನ್ನಿ. ಸೊ ಇಲ್ಲಿ ನಿಮಗೆ 50ಕ್ಕೂ ಹೆಚ್ಚು PG ಕೋರ್ಸ್ಗಳ ಬಗ್ಗೆ ವಿಷಯಗಳು ಸಿಗುತ್ತೆ, ಹಾಗೂ 42ಕ್ಕೂ ಹೆಚ್ಚು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್, ಯೂನಿವರ್ಸಿಟೀಸ್, ಓಪನ್ ಯೂನಿವರ್ಸಿಟೀಸ್ ಎಲ್ಲರೂ ಕೂಡ ಒಂದೇ ಸೂರಿನಡಿ ಬರ್ತಾರೆ. ಸೊ ಸ್ಟೂಡೆಂಟ್ಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಇದೊಂದು ಅದ್ಭುತವಾದಂಥ ಅವಕಾಶ. ಬನ್ನಿ, ವಿಸಿಟ್ ಮಾಡಿ, ವಿಷಯಗಳನ್ನ ತಿಳ್ಕೊಳ್ಳಿ ಅಂತ. ಸೊ ವಿದ್ಯಾಮಂದಿರ 3ನೇ ಆವೃತ್ತಿ ನಮ್ಮ ಬೆಂಗಳೂರಿನ ಮಲ್ಲೇಶ್ವರಂ ಸರ್ಕಾರಿ ಶಾಲಾ ಮೈದಾನ, KC ಜನರಲ್ ಆಸ್ಪತ್ರೆ ಎದುರು. ಇದೇ ಆಗಸ್ಟ್ 31 ಹಾಗೂ ಸೆಪ್ಟೆಂಬರ್ 1ನೇ ತಾರೀಕು ಬೆಳಗ್ಗೆ 9:30ರಿಂದ ಸಂಜೆ 6 ಗಂಟೆವರೆಗೆ ನಡೀತಾ ಇದೆ. ಸೊ ವಿಶೇಷತೆ ಏನಪ್ಪಾ ವಿದ್ಯಾಮಂದಿರದ್ದು ಅಂದರೆ, ಯೂಶಲಿ ಒಂದು ಇನ್ಸ್ಟಿಟ್ಯೂಷನ್ಗೆ ಹೋಗಿ ಆ ಇನ್ಸ್ಟಿಟ್ಯೂಷನಲ್ಲಿ ಏನೆಲ್ಲ ಇದೆ ಫೆಸಿಲಿಟೀಸ್ ಅಂತ ತಿಳ್ಕೊಳ್ಳೋದಕ್ಕೆ ಪ್ರಾಬಬ್ಲಿ ನಮ್ಮ ಬೆಂಗಳೂರಿನ ಟ್ರಾಫಿಕಲ್ಲಿ ಒಂದು ಇಡೀ ದಿನಾನೇ ಬೇಕಾಗುತ್ತೆ. ಸೊ ಆ ಥರ ಎಷ್ಟು ಸಂಸ್ಥೆಗಳಿದೆ ನಮ್ಮ ಬೆಂಗಳೂರಲ್ಲಿ ಆ್ಯಂಡ್ ನಮ್ಮ ಕರ್ನಾಟಕದಲ್ಲಿ. ಸೊ ಅದೆಲ್ಲ ಕಷ್ಟ ಆಗುತ್ತೆ. ಅದ್ರ ಬದಲು ನೀವು ವಿದ್ಯಾಮಂದಿರಕ್ಕೆ ಬಂದರೆ ಒಂದೇ ಕಡೆ ನಿಮಗೆ 42ಕ್ಕೂ ಹೆಚ್ಚು ಸಂಸ್ಥೆಗಳು ನಿಮಗೆ ವಿಷಯಗಳನ್ನ ತಿಳಿಸೋದಕ್ಕೆ ಕಾಯ್ತಾ ಇದ್ದಾರೆ. ಸೊ ಈ ಒಂದು ಗೋಲ್ಡನ್ ಆಪರ್ಚುನಿಟಿನ ಮಿಸ್ ಮಾಡಲೇಬೇಡಿ, ಹಾಗೂ ಪ್ರವೇಶ ಕೂಡ ಉಚಿತವಾಗಿದೆ. ಸೊ ಈಗ ನಮ್ಮ ಗೆಸ್ಟ್ಗಳ ಜೊತೆ ಮಾತುಕತೆ ಮುಂದುವರ್ಸೋಣ. ಮ್ಯಾಮ್, ನಿಮಗೆ ನನ್ನ ಮುಂದಿನ ಪ್ರಶ್ನೆ ಕೇಳೋದಾದ್ರೆ, ಯೂಶಲಿ ಈಗ BCom ಮಾಡಿದ್ಮೇಲೆ MCom ಮಾಡಬೇಕು, ಅಥವಾ BSc ಮಾಡಿದ್ಮೇಲೆ MScನೇ ಮಾಡಬೇಕು, ಈ ಥರ ಒಂದು ನೋಷನ್ ಇರುತ್ತೆ ಸ್ಟೂಡೆಂಟ್ಸ್ ಆಗಿರ್ಬೋದು, ಪೇರೆಂಟ್ಸ್ಗಾಗಿರ್ಬೋದು. ಬಟ್ ಅವರ ಇಂಟ್ರೆಸ್ಟ್ ಹೋಗ್ತಾ ಹೋಗ್ತಾ ಬದಲಾದರೆ ಬೇರೆ ರೀತಿಯಾದಂತಹ ಪೋಸ್ಟ್ ಗ್ರಾಜುಯೇಷನ್ ಕೋರ್ಸ್ನ ಚೂಸ್ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಈಗ ನೀವು ಕೇಳಿದ ಪ್ರಶ್ನೆಗೆ ಒಂದು ಸ್ಟೂಡೆಂಟ್ಗೆ ಒಂದು ಸ್ಟ್ರಾಂಗ್ ಡಿಟರ್ಮಿನೇಷನ್ ಇದೆ, ನಾನು ಈಗ BCA ತೊಗೊಂಡಿದ್ದೀನಿ, BSc ತೊಗೊಂಡಿದ್ದೀನಿ, BCom ತೊಗೊಂಡಿದ್ದೀನಿ ಅಂದಾಗ ಆ ಸ್ಟ್ರೀಮಲ್ಲೇ ಮುಂದುವರಿಯೋದಕ್ಕೆ ಎಲ್ಲ ಅವಕಾಶಗಳು ಇದೆ. ಕೆಲವೊಂದು ಸರ್ತಿ ಏನಾಗುತ್ತೆ, ಒಂದು ಸ್ಟೂಡೆಂಟ್ ಸೈನ್ಸ್ ಓದಿ 2-3 ವರ್ಷ ಕಳೆದ ಮೇಲೆ ಇದು ಯಾಕೋ ನನಗೆ ಸರಿ ಹೋಗ್ತಾ ಇಲ್ಲ, ನನಗೆ ಬೇರೆ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟು, ಯೂಶಲಿ ಏನಾಗುತ್ತೆ ಕಾಮರ್ಸ್ ಟ್ರೈ ಮಾಡೋಣ ಅನಿಸುತ್ತೆ, ಇಲ್ಲ ಆರ್ಟ್ಸ್ ಟ್ರೈ ಮಾಡೋಣ ಅನಿಸುತ್ತೆ. ಆ ರೀತಿ ಆದಾಗ ಕೆಲವು ಕೋರ್ಸ್ಗಳು ಮಾತ್ರ ಇದನ್ನು ವೆಲ್ಕಮ್ ಮಾಡ್ತವೆ. ಅಂಥ ಒಂದು ಕೋರ್ಸಲ್ಲಿ ಈಗ PGDM ಅಥವಾ MBA ಈ ಥರ ಕೋರ್ಸಸ್, ಲೈಕ್ ನೀವು ಒಂದು ಎಂಟ್ರೆನ್ಸ್ ಎಕ್ಸಾಮ್ ಬರೆದ್ರೆ ಸಾಕು. ಮತ್ತು ಈಗ ನೀವು ತುಂಬ ಚೆನ್ನಾಗಿ ಹೇಳಿದ್ರಿ, ಈಗ ಒಂದು ಎಕ್ಸ್ಪೋ ನಡೀತಾ ಇದೆ ಅಂತ. ಅಲ್ಲಿ ಬಂದಾಗ ಅವ್ರಿಗೆ ಯಾವ್ಯಾವ ಕೋರ್ಸಿಗೆ ಏನು ನಾನು ಆಪ್ಷನ್ಸ್ ಇದೆ, ಎಂಟ್ರಿ ಇದೆ, ಎಂಟ್ರಿ ಇರಲ್ಲ ಗೊತ್ತಾಗುತ್ತೆ.
ಮತ್ತು MBA ಕೋರ್ಸ್ನಲ್ಲಿ ಯಾವುದೇ ಸ್ಟ್ರೀಮ್ ಅವರು ಕೂಡ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಬರೆದಿದ್ರೆ ಸಾಕು. PGCET ಈಗಷ್ಟೇ ನಡೀತು ನಮ್ಮಲ್ಲಿ. ಸೊ ಒಂದು ಯಾವುದಾದ್ರೂ ಈಗ ಸುಮಾರು ಆಟೋನಮಸ್ ಕಾಲೇಜಸ್ ಅವ್ರದ್ದೇ ಓನ್ ಎಂಟ್ರೆನ್ಸ್ ಎಕ್ಸಾಮ್ಸ್ ಕೂಡ ನಡೆಸ್ತಾರೆ. ಒಂದು ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಆ ಕಾಲೇಜಲ್ಲಿ ಅವರು ಪ್ರವೇಶಾತಿ ಬಯಸ್ಬೋದು. ಇದರಿಂದ ಅವರು ಸ್ಟ್ರೀಮ್ಸ್ನ ಚೇಂಜ್ ಮಾಡ್ಕೊಳ್ಳೋವಾಗ ಫರ್ದರ್ ಅವರಿಗೆ ಜಾಬಿಗೆ ನನಗೆ ಏನು ಬೇಕು ಅಥವಾ ನನಗೆ ಓನ್ ಬಿಸ್ನೆಸ್ ಮಾಡೋಕ್ಕೆ, ಈಗ MBAನಲ್ಲೇ ಸಪ್ಲೈ ಚೈನ್ ಇದೆ, ಆಂಟ್ರಪ್ರಿನರ್ಶಿಪ್ ಇದೆ, ಬಿಸ್ನೆಸ್ ಅನಾಲಿಟಿಕ್ಸ್ ಇದೆ, ಫ್ಯಾಮಿಲಿ ಬಿಸ್ನೆಸ್ ಅಂತ ಇದೆ, ತುಂಬ ಸ್ಟ್ರೀಮ್ಸ್ ಬಂದಿದೆ, ಸೈಬರ್ ಸೆಕ್ಯೂರಿಟಿ ಅಂತ ಬಂದಿದೆ. ಸೊ ಸರ್ ಹೇಳ್ದಂಗೆ ನಾವು ಬರೀ IT ರಿಲೇಟೆಡ್ ಅಷ್ಟೇ ನೋಡೋದು ಬೇಕಾಗಿಲ್ಲ, ತುಂಬ ಮಾರ್ಕೆಟಲ್ಲಿ ತುಂಬ ಆಪರ್ಚುನಿಟೀಸ್ ಇದೆ. ಸೊ ಈ ಥರ ಯಾವುದೇ ಒಂದು ಕೋರ್ಸ್ನ ಸ್ಟೂಡೆಂಟ್ಸ್ ಚೂಸ್ ಮಾಡ್ಕೋಬೋದು. ಓಕೆ ಸರ್, ಈಗ ನನ್ನ ಮುಂದಿನ ಪ್ರಶ್ನೆ ತಮಗೆ, ಯೂಶಲಿ ಈಗ ಫಾರಿನ್ಗೆ ಹೋಗಿ ಮಾಸ್ಟರ್ಸ್ ಮಾಡಬೇಕು ಅನ್ನೋವಂಥ ಒಂದು ಟ್ರೆಂಡ್ ಈಗ ಜಾಸ್ತಿ ಆಗಿಬಿಟ್ಟಿದೆ. ಆದರೆ ನಮ್ಮ ಕರ್ನಾಟಕದಲ್ಲೇ ಒಳ್ಳೊಳ್ಳೆ ಸಂಸ್ಥೆಗಳಿರಬೇಕಾದ್ರೆ ಫಾರಿನ್ಗೆ ಹೋಗಿ ಮಾಡುವಂಥ ಒಂದು PG ಕೋರ್ಸಿಗೆ ಜಾಸ್ತಿ ಬೆಲೆ ಇದೆಯಾ, ಹೇಗೆ ಇಲ್ಲೂ ಕೂಡ ಮಾಡ್ಬೋದಲ್ವಾ? ಅಲ್ಲ, ನಮ್ಮ ಇಂಡಿಯಾದಲ್ಲಿ ಇವಾಗ ಬಹಳಷ್ಟು ವಿದ್ಯಾಸಂಸ್ಥೆಗಳಿದೆ. ಅದರೊಳಗೂ ಈ ಪ್ರೈವೇಟೈಸೇಷನ್ ಆದಮೇಲೆ ಸಾಕಷ್ಟು ಪ್ರೈವೇಟ್ ಯೂನಿವರ್ಸಿಟೀಸ್ ಇದೆ, ಗೌರ್ಮೆಂಟ್ ಯೂನಿವರ್ಸಿಟೀಸ್ ಇದೆ, ಸೊ ಪಬ್ಲಿಕ್ ಯೂನಿವರ್ಸಿಟೀಸ್ ಅಂತ ಕರಿತೀವಿ. ಆಮೇಲೆ ಸೆಂಟ್ರಲ್ ಯೂನಿವರ್ಸಿಟೀಸ್ ಇದೆ, ಆಮೇಲೆ IITs ಇದೆ, IIMs ಇದೆ. ಆ ರೀತಿಯಾಗಿ ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ನೀಡುತ್ತಿರುವಂಥ ಒಂದು ಸಂಸ್ಥೆಗಳು, ಹಲವಾರು ಸಂಸ್ಥೆಗಳು ನಮ್ಮ ಭಾರತ ದೇಶದಲ್ಲೇ ಇದೆ. ಹಾಗಾಗಿ ಮೊಟ್ಟ ಮೊದಲು ನಾನು ಹೇಳೋದೇನೆಂದರೆ, ನಾವು ಫಾರಿನ್ನಲ್ಲಿ ಹೋಗಿ PG ಮಾಡಬೇಕು ಅಂತ ಏನು ಬೇಕಾಗಿಲ್ಲ. ನಮ್ಮ ದೇಶದಲ್ಲೇ ಭಾಳ ಉತ್ತಮ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥ ವಿದ್ಯಾಸಂಸ್ಥೆಗಳು, IITs ಆಗಲಿ, IIMs ಆಗಲಿ, ಪ್ರೈವೇಟ್ ಯೂನಿವರ್ಸಿಟೀಸ್ ಆಗಲಿ, ಅಥವಾ ಅಟಾನಮಸ್ ಕಾಲೇಜಸ್ ಆಗಲಿ ಎಲ್ಲ ಇದೆ. ಹಾಗಾಗಿ ನಾನು ಮೊಟ್ಟ ಮೊದಲು ಹೇಳೋದೇನೆಂದರೆ, ನಾವು ಫಾರಿನ್ಗೆ ಹೋಗಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ನಮ್ಮ ಭಾರತ ದೇಶದಲ್ಲೇ ನಾವು ಓದಿ ನಾವು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಪಡೆಯಬೋದು ಒಂದು. ಆಮೇಲೆ ಇವಾಗ ಸ್ವಲ್ಪ ಈ ರಿಜಿಡಿಟಿ, ನೀವು ಹೇಳಿದ್ರಲ್ಲ, ಏನು ನಾವು ಸೈನ್ಸ್ ಹೋದರೆ ಸೈನ್ಸಲ್ಲೇ ಇರಬೇಕು, ಆ ಥರದ್ದು ಇಲ್ಲ, ಸ್ವಲ್ಪ ರಿಜಿಡಿಟಿನೂ ಕಡಿಮೆ ಆಗ್ತಾ ಇದೆ. ಇವಾಗ ಮೇಡಮ್ ಹೇಳಿದಾಗೆ, ಇವಾಗ MBA ತೊಗೊಳ್ಳಿ, ಎನಿ ಗ್ರ್ಯಾಜುಯೇಟ್ ಕ್ಯಾನ್ ಕಮ್ ಟು MBA ಕೋರ್ಸ್. ಕರೆಕ್ಟ್. ಇವಾಗ BA ಅವರು MBA ಮಾಡ್ಬೋದು, BSc ಅವರು MBA ಮಾಡ್ಬೋದು, ಎಲ್ಲ ಮಾಡ್ಬೋದು ಒಂದು. BE ಮಾಡಿರೋರು ಹೌದು. ಆಮೇಲೆ BSc ಅವರು CAನೂ ಮಾಡ್ಬೋದು ಬೇಕಾದ್ರೆ. ಸಪೋಸ್ ಅವ್ರು ಹೇಳಿದಾಗೆ ಸೈನ್ಸ್ ಹೋದ್ಮೇಲೆ ಮ್ಯಾಥಮೆಟಿಕ್ಸ್ ಬರಬೇಕು ಅಂದರೆ CA ಮಾಡ್ಬೋದು, ಚೇಂಜ್ ಮಾಡ್ಬೋದು. ಆ ರೀತಿಯಾದಂಥ ಆ ರಿಜಿಡಿಟಿ ಸ್ವಲ್ಪ ಹೋಗ್ತಾ ಇದೆ. ಎಸ್ಪೆಷಲಿ NEP 2020 ಬಂದಮೇಲೆ NEPನಲ್ಲಿ ಆ ರಿಜಿಡಿಟಿ ತೆಗಿತಾ ಇದ್ದಾರೆ. ಸೊ ಯು ಕ್ಯಾನ್ ಚೇಂಜ್ ದ ಸ್ಟ್ರೀಮ್ ಅಟ್ ಎ ಲೇಟರ್ ಸ್ಟೇಜ್ ಅನ್ನೋ ಒಂದು ಕಾನ್ಸೆಪ್ಟ್ ಬರ್ತಾ ಇದೆ. ಹಾಗಾಗಿ ನಮ್ಮಲ್ಲೇ ಒಳ್ಳೊಳ್ಳೆ ಕೋರ್ಸಸ್ ಇದೆ. IIT MTech ಕೋರ್ಸಸ್ ಇದೆ. ಯು ನೇಮ್ ದಿ ಕೋರ್ಸ್, ಇಟ್ ಈಸ್ ಅವೈಲಬಲ್ ಇನ್ ದ ಇಂಡಿಯಾ. ರೈಟ್. MTech ಇದೆ, MBA ಇದೆ, MCA ಇದೆ, MA ಕೋರ್ಸಸ್ ಇದೆ. ಆಮೇಲೆ ಸ್ಪೆಷಲೈಸ್ಡ್ ಇನ್ಸ್ಟಿಟ್ಯೂಷನ್ಸ್ ಇದೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ಸ್ ಆಫ್ ಇಂಪಾರ್ಟೆನ್ಸ್ ಅಂತೇಳಿ, ಇನ್ಸ್ಟಿಟ್ಯೂಟ್ಸ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತೇಳಿ ಕೆಲವಿದೆ. ಅಂದರೆ ಕೆಲವು ಡೆಡಿಕೇಟೆಡ್ ಸಬ್ಜೆಕ್ಟ್ಸ್ಗೆ, ಅವರಿಗೆ ಫಿಸಿಕ್ಸ್ ರಿಸರ್ಚ್ಗೆ ಒಂದಿದೆ, ಸೈನ್ಸ್ ರಿಸರ್ಚ್ಗೆ ಒಂದು ಇನ್ಸ್ಟಿಟ್ಯೂಷನ್ಸ್ ಇದೆ. ಆಮೇಲೆ ಲಾ ಸ್ಕೂಲ್ಸು, ಇವಾಗ ಲಾ ಸ್ಕೂಲ್ಸು ತುಂಬ ಬಂದಿದೆ. ಸೊ ಲಾ ಎಜುಕೇಷನ್ಗೆ ಒಳ್ಳೊಳ್ಳೆ ಅವಕಾಶಗಳಿದೆ, ಸೈನ್ಸ್ ಎಜುಕೇಷನ್ ಒಳ್ಳೆ ಅವಕಾಶಗಳಿದೆ, ಹ್ಯುಮ್ಯಾನಿಟೀಸ್ ಎಜುಕೇಷನು ಎಲ್ಲದಕ್ಕೂ ಇದೆ. ಇವಾಗ ನಮ್ಮ ಬೆಂಗಳೂರಿನಲ್ಲೇ ಫಾರ್ ಎಕ್ಸಾಂಪಲ್ಲು ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಇದೆ. ಸಪೋಸ್ ಯು ವಾಂಟ್ ಟು ಡೂ ಎಕನಾಮಿಕ್ಸ್, ಯು ವಾಂಟ್ ಟು ಲೆಟ್ಸ್ ಮೇಕ್ ಎ ಕೆರಿಯರ್ ಇನ್ ಎಕನಾಮಿಕ್ಸ್, ಆ ರೀತಿಯಾದಂಥ ಅವಕಾಶಗಳಿದೆ. ಆಮೇಲೆ ಈ ಸುಮಾರು ಎಲ್ಲ ಪ್ರೈವೇಟ್ ಯೂನಿವರ್ಸಿಟಿ ಅಟಾನಮಸ್ ಕಾಲೇಜಸ್ಸಲ್ಲಿ, ಇವಾಗ ನಮ್ಮಂಥ ಅಟಾನಮಸ್ ಕಾಲೇಜು ಅಥವಾ ಮೇಡಮ್ ಆದ ಕಾಲೇಜಸ್ಸಲ್ಲಿ ಸುಮಾರು ಕೋರ್ಸಸ್ ಇದೆ, ಸೈನ್ಸ್ ಕೋರ್ಸಸ್ ಇದೆ, ಆರ್ಟ್ಸ್ ಇದೆ, ಕಾಮರ್ಸ್ ಇದೆ. ಹಾಗಾಗಿ ಆಮೇಲೆ ನಾವು ಫಾರಿನ್ಗೆ ಹೋದ್ರೆ ಏನಾಗುತ್ತೆ, ಹೆಚ್ಚು ದುಡ್ಡು ಖರ್ಚಾಗುತ್ತೆ. ಆಮೇಲೆ ಎಲ್ಲ ಫ್ಯಾಮಿಲೀಸಲ್ಲೂ ನಾವು ಅಷ್ಟೊಂದು ಹಣವನ್ನು ಕೊಡೋದಕ್ಕೆ ಸಾಧ್ಯ ಆಗದೆ ಇರ್ಬೋದು. ಹಾಗಾಗಿ ಆಮೇಲೆ ಏನಪ್ಪ, ನನ್ನ ಫ್ರೆಂಡ್ಸ್ ಫಾರಿನ್ಗೆ ಹೋಗ್ಬಿಟ್ಟು ಓದ್ತಾ ಇದ್ದಾನೆ, ನಾನು ಇಲ್ಲ ಇಲ್ಲೇ ಬೆಂಗಳೂರಿನಲ್ಲೇ, ನಾನು ಹೇಳೋದು ಆಚೆನೂ ಅಲ್ಲ, ಇಂಡಿಯಾ ಬಿಟ್ಟು ಬೆಂಗಳೂರು ಬಿಟ್ಟು ಆಚೆ ಹೋಗೋ ಕೆಲಸ ಇಲ್ಲ. ಬೆಂಗಳೂರಿನಲ್ಲೇ ಉತ್ತಮ ವಿದ್ಯಾಸಂಸ್ಥೆಗಳಿದೆ, IIM ಇದೆ, IITs ಇದೆ. ನಮ್ಮ ಕರ್ನಾಟಕದಲ್ಲಿ IIT ಶುರುವಾಗಿದೆ ಧಾರವಾಡದಲ್ಲಿ, ಅಲ್ಲಿ MTech ಮಾಡ್ಬೋದು, MSc ಮಾಡ್ಬೋದು. ಹಾಗಾಗಿ ಅದೊಂದು ತಪ್ಪು ಕಲ್ಪನೆ, ಫಾರಿನ್ಗೆ ಹೋದ್ರೇ ನಾವು ಭಾಳ ಮುಂದಕ್ಕೆ ಬರ್ತೀವಿ ಅಂತ ಹೇಳಲ್ಲ. ಬಟ್ ನಮ್ಮ ಇಂಡಿಯಾದಲ್ಲೇ MTech ಮಾಡಿ, MSc ಮಾಡಿ, ಎಲ್ಲ ಮಾಡಿ ಭಾಳಷ್ಟು ಉತ್ತಮ ಮಟ್ಟಕ್ಕೆ ಬೆಳೆದಿರುವಂಥ ವ್ಯಕ್ತಿಗಳು, ಹಲವಾರು ವ್ಯಕ್ತಿಗಳು ನಮ್ಮಲ್ಲಿ ಇದ್ದಾರೆ, ಉದಾಹರಣೆಗಳಿದೆ. ಅದರಿಂದ ಫಾರಿನ್ಗೆ ಹೋಗಿ ಓದಬೇಕು ಅನ್ನೋ ಒಂದು ಆ ಹುಚ್ಚಿದೆಯಲ್ಲ, ಅಷ್ಟೊಂದೇನು ಹುಚ್ಚು ಬೇಕಾಗಿಲ್ಲ. ನಮ್ಮ ಭಾರತ ದೇಶದಲ್ಲೇ ಹಲವಾರು ಕೋರ್ಸಸ್ ಇದೆ ಅಂತ ಹೇಳ್ತೀನಿ. ಅದೇ ಬೆಂಗಳೂರಿನಲ್ಲೇ ಕೋರ್ಸಸ್ ಇದೆ. ಇನ್ನೂ ಹೇಳಬೇಕು ಅಂದರೆ ಬೆಂಗಳೂರು ಬಿಟ್ಟು ಕೂಡ ಆಚೆ ಹೋಗೋ ಕೆಲಸ ಇಲ್ಲ. ಓಕೆ ಸರ್, ಸೂಪರ್. ಮ್ಯಾಮ್, ಈಗ ನಿಮಗೆ ನನ್ನ ಮುಂದಿನ ಪ್ರಶ್ನೆ ಕೇಳೋದಾದರೆ, ಈಗ ಓದ್ತಾ ಇರ್ತಾರೆ, ಒಂದು ಡಿಗ್ರಿ ಮುಗಿಯುತ್ತೆ, ಅದಾದಮೇಲೆ ಮನೆಯಲ್ಲಿ ಫೈನಾನ್ಷಿಯಲ್ ಸಿಚುವೇಶನಿಂದ ಒಂದು ಜಾಬ್ ತೊಗೊತಾರೆ, ಆದರೆ ಓದಬೇಕು ಅನ್ನೋವಂಥ ಆಸೆ ಇನ್ನೂ ಇರುತ್ತೆ. ಸೊ ಕರೆಸ್ಪಾಂಡೆನ್ಸಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡೋದಾಗಿರ್ಬೋದು, ಅಥವಾ ಆನ್ಲೈನ್ ಕೋರ್ಸ್ಗಳ ಮುಖಾಂತರ ಆಗಿರ್ಬೋದು, ಅಥವಾ ವೀಕೆಂಡ್ ಎಕ್ಸಿಕ್ಯೂಟಿವ್
ಎಕ್ಸಿಕ್ಯೂಟಿವ್ ಪ್ರೋಗ್ರಾಮ್ಸ್ ಮುಖಾಂತರ ಆಗಿರ್ಬೋದು, ಈ ಥರ ಎಲ್ಲ ಪೋಸ್ಟ್ ಗ್ರಾಜುಯೇಷನ್ ಬಗ್ಗೆ ಆಸಕ್ತಿ ಇರುವಂಥ ವಿದ್ಯಾರ್ಥಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇದು ತುಂಬ ಒಳ್ಳೆ ಪ್ರಶ್ನೆ ನಿಮ್ಮದು. ಯಾಕಂದರೆ ಒಂದು ಸೆಗ್ಮೆಂಟ್ನ ನೋಡಿದಾಗ ನಾವು ಕೆಲವಷ್ಟು ವಿದ್ಯಾರ್ಥಿಗಳಿಗೆ ಪದವಿ ಆದಮೇಲೆ ಮುಂದುವರಿಸಬೇಕು, ಲೈಕ್ ಪೋಸ್ಟ್ ಗ್ರಾಜುಯೇಷನ್ ಅಥವಾ ಸ್ನಾತಕೋತ್ತರ ಪದವಿ ಅಂತ ಏನು ಹೇಳ್ತೀವಿ ಹೈಯರ್ ಸ್ಟಡೀಸಿಗೆ, ಆ ನಿಟ್ಟಿನಲ್ಲಿ ನಾವು ನೋಡಿದಾಗ ಎಷ್ಟೋ ಕಾಲೇಜು ಯೂನಿವರ್ಸಿಟೀಸ್ಗಳಲ್ಲಿ ಇತ್ತೀಚೆಗೆ ಆನ್ಲೈನ್ ಪ್ರೋಗ್ರಾಮ್ಸ್ ಇದೆ, ಮತ್ತು ಕರೆಸ್ಪಾಂಡೆನ್ಸ್ ಪ್ರೋಗ್ರಾಮ್ಸ್ ಅಂತ ಏನು ಹೇಳಿದ್ರೆ ಅದನ್ನು ಇತ್ತೀಚೆಗೆ ಪಾರ್ಟ್ ಟೈಮ್ ಪ್ರೋಗ್ರಾಮ್ಸ್ ಅಂತ ಕರೀತಾರೆ, ಎಕ್ಸಿಕ್ಯೂಟಿವ್ ಪ್ರೋಗ್ರಾಮ್ಸ್ ಅಂತ ಕರೀತಾರೆ. ಅದಕ್ಕೂ ಕೂಡ ಒಂದು ಸಣ್ಣ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ, ಮತ್ತು ಕೇಳ್ತಾರೆ ಅವರು ನಿಮಗೆ 1 ವರ್ಷ ಅಥವಾ ನಿಮಗೆ 2 ವರ್ಷ ಕೆಲಸದ ಅನುಭವ ಇದೆಯಾ ಅಂತ. ಈವನ್ ಫ್ರೆಷರ್ಸ್ಗೂ ಕೂಡ ಅಡ್ಮಿಷನ್ಸ್ ಇರುತ್ತೆ. ಸೊ ಆ ಪ್ರೋಗ್ರಾಮ್ಸಿಗೆ ಅವ್ರು ಎನ್ರೋಲ್ ಆಗೋದ್ರಿಂದ ಅವ್ರ ಕೆಲಸನೂ ಮಾಡ್ಕೋಬೋದು, ಜೊತೆಗೆ ಎಜುಕೇಷನ್ ಕೂಡ ಕಂಟಿನ್ಯೂ ಮಾಡ್ಬೋದು. ಮತ್ತು ನನ್ನ ಪ್ರಕಾರ ನಾನು ಇದನ್ನು ಕೆಲವು ನೋಡಿರೋದ್ರಿಂದ ಈ ಪ್ರೋಗ್ರಾಮನ್ನ, ಆ ಥರ ಸ್ಟೂಡೆಂಟ್ಸ್ಗೆ ವರ್ಕ್ ನಾಲೆಡ್ಜು ಆ್ಯಸ್ ವೆಲ್ ಆ್ಯಸ್ ಈಗ ಸರ್ಟಿಫಿಕೇಟ್ ಎರಡೂ ಒಟ್ಟಿಗೆ ಸಿಕ್ದಂಗೆ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಸುಮಾರು ಯೂನಿವರ್ಸಿಟೀಸ್ ನಮ್ಮಲ್ಲಿ ಮೂಕ್ಸ್ ಅಂತ ಬಂದಿದೆ. ಈಗ ನಮ್ಮಲ್ಲೂ ಕೂಡ ನಮ್ಮ ಕಾಲೇಜಲ್ಲಿ ಆಚಾರ್ಯ ಬ್ಯಾಂಗ್ಳೂರ್ ಬಿ ಸ್ಕೂಲಲ್ಲಿ ಸುಮಾರು ಕ್ಲಬ್ ಆಕ್ಟಿವಿಟೀಸ್ ಇದೆ. ಒನ್ ಆಫ್ ದ ಆಕ್ಟಿವಿಟಿ ವಾಟ್ ವಿ ಡೂ ಇಸ್ ವಿ ಆರ್ ಆಲ್ಸೋ ಪಾರ್ಟ್ ಆಫ್ ನ್ಯಾಷನಲ್ ಚಾಪ್ಟರ್ ಅಟ್ ಮೂಕ್. ಸ್ವಯಂ ಅಂತ ಒಂದು ಪೋರ್ಟಲ್ ಇದೆ, NPTEL. ಸೊ ಎಷ್ಟೊಂದು ಆನ್ಲೈನ್ ಕೋರ್ಸಸ್ನ ನೀವು ಸ್ಟೂಡೆಂಟ್ ಆಗಿ ಇತ್ಕೊಂಡು ನೀವು ರಿಜಿಸ್ಟರ್ ಮಾಡಿಕೊಂಡು ಜಸ್ಟ್ 1,000 ತುಂಬ ಕಮ್ಮಿ ಅಮೌಂಟಿಗೆ ನಾಮಿನಲ್ ಫೀಸ್ ಇರುತ್ತೆ, ಸರ್ಟಿಫಿಕೇಟ್ಸ್ ತೊಗೋಬೋದು. ಓಕೆ, ಸೊ ಅಲ್ಲಿಗೆ ಮೇಡಮ್ ಹೇಳಿದ ಕಂಟಿನ್ಯೂಷನ್ಗೆ ಇವಾಗ ಏನಾಗುತ್ತೆ, ಯಾವುದೋ ಒಂದು ಎಂಪ್ಲಾಯ್ಮೆಂಟ್ ಹೋಗ್ಬೇಕಾದ್ರೆ ನಾವು ಒಂದು ಇಂಟರ್ವ್ಯೂನಲ್ಲಿ 2 ಥರ ಸ್ಕಿಲ್ಸ್ ಇಂಪಾರ್ಟೆಂಟ್. ಒಂದು ಡೊಮೈನ್ ಸ್ಕಿಲ್ಸ್ ಅಂತ, ಇನ್ನೊಂದು ಎಂಪ್ಲಾಯಬಲ್ ಸ್ಕಿಲ್ಸ್ ಅಂತ ಹೇಳಿ. 2 ಡೊಮೈನ್ ಸ್ಕಿಲ್ಸ್ ಅಂದರೆ ಇಟ್ಸ್ ರಿಲೇಟೆಡ್ ಟು ದಿ ಸಬ್ಜೆಕ್ಟ್ ಆಫ್ ಯುವರ್ ಚಾಯ್ಸ್. ಅಂದರೆ ನಿಮ್ಮ ಸ್ಪೆಷಲೈಸೇಷನ್ ಏನಿರುತ್ತೆ, MSc ಫಾರ್ ಎಕ್ಸಾಂಪಲ್ ಬಯಾಲಜಿ ಅಂದರೆ ಅದರ ಸಂಬಂಧವಾಗಿ ನಿಮಗೆ ಎಷ್ಟು ನಾಲೆಡ್ಜ್ ಇದೆ ಅದನ್ನೆಲ್ಲ ಟೆಸ್ಟ್ ಮಾಡೋದಕ್ಕೆ ಡೊಮೈನ್ ಸ್ಕಿಲ್ಸ್ ಅಂತ ಕರೀತಾರೆ. ಅದ್ರ ಜೊತೆಗೆ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಅಂತ, ಅಂದರೆ ಇವಾಗ ನಾವೇನು ಹೇಳ್ತೀವಿ ಅಂದರೆ ಜನರಲಿ ಆ ಥರ ಸ್ಕಿಲ್ಸ್ ಇಲ್ಲ, ಪೀಪಲ್ ಆರ್ ನಾಟ್ ಎಂಪ್ಲಾಯಬಲ್ ಅನ್ನೋ ವರ್ಡ್ ನೀವು ಕೇಳ್ತಾನೆ ಇರ್ತೀವಿ ನಾವೆಲ್ಲ. ಆ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಬಂದಾಗ ನಾವೇನು ಮಾಡ್ತೀವಿ ಅಂದರೆ ಈ ಕಮ್ಯುನಿಕೇಷನ್ ಸ್ಕಿಲ್ಸು, ಆಮೇಲೆ ಕಾನ್ಫಿಡೆನ್ಸ್ ಲೆವೆಲು, ಕಮ್ಯುನಿಕೇಷನ್ ಸ್ಕಿಲ್ಸು, ಆಮೇಲೆ ಟೀಮ್ ಬಿಲ್ಡಿಂಗು, ಆ ಟೀಮ್ ಅವನ್ ಇಂಟರ್ಪರ್ಸನಲ್ ರಿಲೇಷನ್ಶಿಪ್ಸು, ಆಮೇಲೆ ಹೌ ಟು ವರ್ಕ್ ಆ್ಯಸ್ ಎ ಮೆಂಬರ್ ಆಫ್ ದಿ ಟೀಮು, ಆಮೇಲೆ ಟೈಮ್ ಮ್ಯಾನೇಜ್ಮೆಂಟು, ಆಮೇಲೆ ಕಾನ್ಫಿಡೆನ್ಸ್ ಲೆವೆಲ್ ಭಾಳ ಇಂಪಾರ್ಟೆಂಟ್. ಸೊ ಈ ರೀತಿಯಾದಂಥ ಸ್ಕಿಲ್ಸ್ ಎಲ್ಲ ಇದೆಯಾ ಅಂತ ಟೆಸ್ಟ್ ಮಾಡ್ತಾರೆ ಅಪಾರ್ಟ್ ಫ್ರಮ್ ದಿ ಡೊಮೈನ್ ಸ್ಕಿಲ್ಸ್. ಅದೇನು ಮಾಡ್ತಾರೆ ಸುಮಾರು ಕಾಲೇಜಸ್ಸಲ್ಲಿ, ಇವಾಗ ನಮ್ಮ ಕಾಲೇಜಲ್ಲೂ ಅದೇ ಥರ ಪ್ಲೇಸ್ಮೆಂಟ್ ಟ್ರೈನಿಂಗ್ ಅಂತ ಹೇಳಿದ್ರಲ್ಲ ಮಾಸ್ಗಳು, ನಾವು ಕೂಡ ಏನು ಮಾಡ್ತೀವಿ ನಮ್ಮ ಕಾಲೇಜಲ್ಲಿ ವಿದ್ಯಾರ್ಥಿಗಳನ್ನ ಪ್ಲೇಸ್ಮೆಂಟ್ಗೆ ಕಳ್ಸೋಕ್ಕೆ ಮುಂಚೆ, ಎಂಟ್ರಿ ಕಳ್ಸೋಕ್ಕೆ ಮುಂಚೆ ನಾವು ವಿಲ್ ಗಿವ್ ಟ್ರೈನಿಂಗ್ ಫಾರ್ ದೆಮ್. ಇಟ್ಸ್ ಕಾಲ್ಡ್ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತೇಳಿ, CRT ಅಂತ ಕರಿತೀವಿ. ಸೊ ಅವರಿಗೆ ಈ ರೀತಿಯಾದಂಥ ಎಂಪ್ಲಾಯಬಲ್ ಸ್ಕಿಲ್ಸ್ ಏನಿದೆ ಅದರೊಳಗೆಲ್ಲ ಒಳ್ಳೆ ಟ್ರೈನಿಂಗ್ ಕೊಡ್ತೀವಿ, ಪ್ಲಸ್ ಡೊಮೈನ್ ಸ್ಕಿಲ್ಸು. ಸೊ ಇದು ಆಮೇಲೆ ಏನಾಗುತ್ತೆ, ಇನ್ನೊಂದು ಪೋಸ್ಟ್ ಗ್ರ್ಯಾಜುಯೇಷನ್ ಆದಮೇಲೆ ಏನಾಗುತ್ತೆ, ಸ್ವಲ್ಪ ಮೆಚ್ಯೂರಿಟಿ ಲೆವೆಲ್ ಬಂದಿರುತ್ತೆ. ಕಂಪೇರ್ ಟು ಎ ಗ್ರ್ಯಾಜುಯೇಟ್, ಪೋಸ್ಟ್ ಗ್ರ್ಯಾಜುಯೇಟ್ ಡೆಫಿನೆಟ್ಲಿ ವಿಲ್ ಹ್ಯಾವ್ ಎ ಬೆಟರ್ ಮೆಚ್ಯೂರಿಟಿ ಕಂಪೇರ್ ಟು, ಆ್ಯಂಡ್ ಆಲ್ಸೋ ಅವನಿಗೆ ಡೊಮೈನ್ ಸ್ಕಿಲ್ಸು ಚೆನ್ನಾಗಿ ಡೆವಲಪ್ ಆಗಿರುತ್ತೆ. ಸೊ ಹಾಗಾಗಿ ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ನಮಗೆ ಪ್ಲೇಸ್ಮೆಂಟ್ ಚೆನ್ನಾಗಿ ಆಗ್ತದೆ. ಯಾಕೆ ಅಂದರೆ ಅವ್ರಿಗೆ ಮೆಚ್ಯೂರಿಟಿ ಇರುತ್ತೆ, ಒಂದು ಡೊಮೈನ್ ಸ್ಕಿಲ್ಸ್ ಇಂಪ್ರೂವ್ ಆಗಿರುತ್ತೆ. ಅದ್ರ ಜೊತೆಯಲ್ಲಿ ನಾವು ಎಂಪ್ಲಾಯಬಲ್ ಸ್ಕಿಲ್ಸ್ ಎಲ್ಲ ಹೇಳ್ಕೊಡ್ತೀವಿ. ಆ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಆದರೆ ತಯಾರು ಮಾಡೋದ್ರಿಂದ ಅವ್ರಿಗೆ ಭಾಳ ಬೇಗ ಕೆಲಸ ಸಿಗುತ್ತೆ. ಆಮೇಲೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸು, ಕಾನ್ಫ್ಲಿಕ್ಟ್ ಮ್ಯಾನೇಜ್ಮೆಂಟು, ಟೈಮ್ ಮ್ಯಾನೇಜ್ಮೆಂಟು, ಈ ರೀತಿಯಾದಂಥ ಒಂದು ಆ ವಿಷಯಗಳೆಲ್ಲನೂ ಅವರಿಗೆ ಒಂದು ಟ್ರೈನಿಂಗ್ ತರಬೇತಿ ಕೊಡ್ತೀವಿ. ಅದರಿಂದ ಏನಾಗುತ್ತೆ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸು ಚೆನ್ನಾಗಾಗುತ್ತೆ, ಪ್ಲೇಸ್ಮೆಂಟ್ ಚೆನ್ನಾಗಾಗುತ್ತೆ. ಹಾಗಾಗಿ ನಾವು 2 ಥರ ಸ್ಕಿಲ್ಸೂ ನಾವು ವಿದ್ಯಾರ್ಥಿಗಳಿಗೆ ನಾವು ಕಲಿಸಿದ್ರೆ ಆವಾಗ ಅವ್ರಿಗೆ ವಾಟ್ ವಿ ಕಾಲ್ ಇಟ್ ಆಸ್ ದಿ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ದಿ ಸ್ಟೂಡೆಂಟ್ಸ್. ಅವನಿಗೆ ಸೊ ಓವರ್ ಆಲ್ ಹೇಳೋದಾದ್ರೆ ಪೋಸ್ಟ್ ಗ್ರಾಜುಯೇಷನ್ ಮಾಡೋದ್ರಿಂದ ಒಂದು ಜಾಬ್ ಆಪರ್ಚುನಿಟಿ ಅಂದರೆ ಅವಕಾಶಗಳು ಡೆಫಿನೆಟ್ಲಿ ಹೆಚ್ಚಾಗಿದೆ. ಅಲ್ಲ, ನಾನು ಹೇಳ್ತಿರೋದು ಐ ಆಮ್ ಆ್ಯಕ್ಚುಲಿ ಕೋಟಿಂಗ್ ಎ ಸ್ಟಡಿ. ಅದೋ ಒಂದು ಸ್ಟಡಿ ಪ್ರಕಾರ ಪೋಸ್ಟ್ ಗ್ರಾಜುಯೇಟ್ಸ್ಗೆ ವೆನ್ ಇಟ್ ಕಮ್ಸ್ ಟು ದಿ ಆಫರ್ ಆಫ್ ಸ್ಯಾಲ್ರಿ ಆಫರ್, ಇಟ್ಸ್ ಆಲ್ವೇಸ್ ಅಬೌಟ್ 20 to 25% ಹೈಯರ್ ದ್ಯಾನ್ ಎ ಗ್ರಾಜುಯೇಟ್. ಓಕೆ. ಸೊ ಹಾಗಾಗಿ ಕೆಲವು ವಿದ್ಯಾರ್ಥಿಗಳಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ಪೋಸ್ಟ್ ಗ್ರಾಜುಯೇಟ್ 2 ವರ್ಷ ವೇಸ್ಟು, ಆ 2 ವರ್ಷದ ಬದಲು ನಾನು ಎಕ್ಸ್ಪೀರಿಯನ್ಸ್ ತೊಗೊಂಡ್ರೆ ಆ ಎಕ್ಸ್ಪೀರಿಯನ್ಸಿಂದ ನಾನು ಇನ್ನೂ ಮುಂದಕ್ಕೆ ಬರ್ಬೋದು. ಇವಾಗ ಗ್ರ್ಯಾಜುಯೇಷನ್ ಆದ ತಕ್ಷಣ ಕೆಲಸಕ್ಕೆ ಸೇರಿಕೊಂಡ್ರೆ ಅವನಿಗೆ 2 ವರ್ಷ ಪೋಸ್ಟ್ ಗ್ರ್ಯಾಜುಯೇಷನ್ 2 ವರ್ಷದ ಟೈಮಲ್ಲಿ ಅವ್ನಿಗೆ ಎಕ್ಸ್ಪೀರಿಯನ್ಸ್ ಬರುತ್ತೆ. ಆ ಎಕ್ಸ್ಪೀರಿಯನ್ಸಿಂದ ಐ ಕ್ಯಾನ್ ಬಿಲ್ಡ್ ಮೈ ಕೆರಿಯರ್ ಅನ್ನೋ ಒಂದಿದೆ. ಮಾಡ್ಬೋದು, ಅದು ಕರೆಕ್ಟ್ ಅಂತ ತಪ್ಪು ಅಂತ ಹೇಳಿಲ್ಲ. ಆದರೆ ಇಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಆ 2 ವರ್ಷದೊಳಗೆ ನಾವು ಪೋಸ್ಟ್ ಗ್ರ್ಯಾಜುಯೇಷನ್ ಒಂದು ಕ್ವಾಲಿಫಿಕೇಷನ್ ಇಂಪ್ರೂವ್ ಆಗುತ್ತೆ. ಆಮೇಲೆ ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಇನ್ ಫ್ಯೂಚರಲ್ಲಿ ಅದು ಇಟ್ ವಿಲ್ ಡೆಫಿನೆಟ್ಲಿ ಬಿಕಮ್ ವೆರಿ ಹ್ಯಾಂಡಿ. ಜೊತೆಯಲ್ಲಿ ಸ್ಟಾರ್ಟಿಂಗ್ ಸ್ಯಾಲ್ರಿ ಕೂಡ ಅಬೌಟ್ 18-20% ಜಾಸ್ತಿ ಇರುತ್ತೆ. ಹಾಗಾಗಿ ಪೋಸ್ಟ್ ಗ್ರಾಜುಯೇಟ್ ಮಾಡಿದ್ರೆ ಒಳ್ಳೇದೇ ಅಂತ ನನ್ನ ಪ್ರಕಾರ. ಓಕೆ, ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ. ಇಬ್ರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.
ಸೊ ಎಸ್, ನೀವು ಅನ್ಕೋತಿರ್ಬೋದು ಇಲ್ಲೇ ಇಷ್ಟೊಂದು ವಿಷಯಗಳಿದೆ, ಇನ್ನು ವಿದ್ಯಾಮಂದಿರದಲ್ಲಿ ಇನ್ನೆಷ್ಟಿರ್ಬೋದು ಅಂತ. ಖಂಡಿತವಾಗ್ಲೂ ಇದಕ್ಕಿಂತ 100% ಜಾಸ್ತಿ ವಿಷಯಗಳು ನಿಮಗೆ ತಿಳ್ಕೊಳ್ಳೋದಕ್ಕೆ ನಮ್ಮ ಪಬ್ಲಿಕ್ ಟಿವಿಯ ವಿದ್ಯಾಮಂದಿರಕ್ಕೆ ಬರಲೇಬೇಕು. ಇದೇ ಆಗಸ್ಟ್ 31 ಹಾಗೂ ಸೆಪ್ಟೆಂಬರ್ 1ನೇ ತಾರೀಕು ಬೆಂಗಳೂರಿನ ಮಲ್ಲೇಶ್ವರಂ ಸರ್ಕಾರಿ ಶಾಲಾ ಮೈದಾನ, KC ಜನರಲ್ ಆಸ್ಪತ್ರೆ ಎದುರು ಇಲ್ಲಿ ನಡೀತಾ ಇದೆ. ಸೊ ಮಿಸ್ ಮಾಡದೆ ಬನ್ನಿ, ಪ್ರವೇಶ ಉಚಿತ ಅಂತ ಹೇಳ್ತಾ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆನಪಿರ್ಲಿ, ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.